Hello students, in your auditing period, in the last class we have discussed about audit notebook, the meaning, contents etc. ಹೌದಲ್ವಾ ಲಾಸ್ಟ್ ಕ್ಲಾಸಲ್ಲಿ ಆಡಿಟ್ ನೋಟ್ಬುಕ್ನ ಕಂಟೆಂಟ್ಸ್ ಏನು, ಅದರ ಸ್ಪೆಸಿಮೆನ್ ಹೇಗಿರ್ತದೆ, ಯಾವ ತರಹದ ಕ್ವೆಶ್ಚನ್ಸ್ ಕೇಳ್ತಾರೆ, ಆಮೇಲೆ ಹೇಗೆ ಕ್ವೆಶ್ಚನ್ಸ್ಗಳನ್ನು ನೋಟ್ ಮಾಡಿಡ್ತಾರೆ, ಏನೆಲ್ಲ ಅದರಲ್ಲಿ ಒಳಗೊಂಡಿರ್ತದೆ ಇದೆಲ್ಲ ನಾವು ನೋಡಿದೆವು in the last class. Okay, in this class we are going to study the advantages and disadvantages of the audit notebook, isn't it? The advantages and disadvantages of audit notebook. Let's see what is the advantages of audit notebook. Okay, ಫಸ್ಟ್ ಒನ್, ಇದರಲ್ಲಿ ನಾನು ಎರಡು ಟೈಪಿನ ಅಡ್ವಾಂಟೇಜ್ ಹೇಳ್ತೇನೆ. ಹೇಗೆ ಅಂದರೆ, ಒಂದು ಹೀಗೆ ಜಸ್ಟ್ ಸೆಂಟೆನ್ಸ್ ಟೈಪ್ ಇದ್ದು, ಇನ್ನೊಂದು ಎಕ್ಸ್ಪ್ಲನೇಷನ್ ಟೈಪಿನ ಎರಡು ತರಹದ್ದು ಅಡ್ವಾಂಟೇಜಸ್ ಕೂಡ ಹೇಳ್ತೇನೆ. ನಿಮಗೆ ಯಾವ ತರಹದ್ದಾಗ್ಬೋದು ಅದು ನೀವು ಬರ್ಕೊಳ್ಬೋದು. ಐ ಪ್ರಿಫರ್ ಏನಂದರೆ ನೀವು ಎರಡೂ ಕೂಡ ಬರೆದಿಡಿ ಅಂತ. ಓಕೆ, ಫಸ್ಟ್ ಒನ್ ಈಸ್ ಇಟ್ ಹೆಲ್ಪ್ಸ್ ದ ಆಡಿಟರ್ ಟು ಹ್ಯಾವ್ ಅ ರೆಕಾರ್ಡ್ ಆಫ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ವಿಚ್ ಅರೈಸ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಆಡಿಟ್. It helps the auditor to have a record of important points. ಆಡಿಟರಿಗೆ ಏನು ಮಾಡ್ತದೆ, it will help to the auditor to record all those important points, whatever is there in the auditing process. Okay, whenever he is doing the auditing, whatever the important points he got, is this one is important, he can note in which one, audit notebook, isn't it? So it will help the auditor. Second one ಏನು, it is helpful in the preparation of audit report. Finally ಎಲ್ಲ ವರ್ಕ್ ಆದಮೇಲೆ he is going to prepare the audit report, right? Audit report preparation ಆಗುವಾಗ this audit notebook will help him. Okay, final decision ಕೊಡಲಿಕ್ಕೆ it will help. Third one, it is helpful in assessing the efficiency, ability and sincerity of the audit staff. ಆಡಿಟ್ ಸ್ಟಾಫ್ ಹೇಗೆ ವರ್ಕ್ ಮಾಡ್ತಿದ್ರು, ಅವರ ಎಬಿಲಿಟಿ ಏನು, ಇದನ್ನು ಅಸೆಸ್ ಮಾಡಲಿಕ್ಕೆ, ಎಕ್ಸಾಮಿನ್ ಮಾಡಲಿಕ್ಕೆ, ಮೌಲ್ಯ ಮಾಡಲಿಕ್ಕೆ ದಿಸ್ ಆಡಿಟ್ ನೋಟ್ಬುಕ್ ವಿಲ್ ಹೆಲ್ಪ್. ಬಿಕಾಸ್ ಎವ್ರಿಥಿಂಗ್ ಈಸ್ ನೋಟೆಡ್ ದೇರ್, ರೈಟ್? ವಾಟ್ ಎವರ್ ಹೇಗೆ ಅವರು ವರ್ಕ್ ಮಾಡಿದರು, ಎವ್ರಿಥಿಂಗ್ ಈಸ್ ರಿಟನ್ ದೇರ್ ಆ್ಯಂಡ್ ರೆಕಾರ್ಡೆಡ್ ದೇರ್, ಪಿನ್ ಟು ಪಿನ್ ಈಸ್ ದೇರ್. ಸೊ ಇಟ್ ಈಸ್ ವೆರಿ ಈಸಿ ಟು ಎಕ್ಸಾಮಿನ್ ದ ಕ್ವಾಲಿಟಿ ಆಫ್ ದಿಯರ್ ವರ್ಕ್. ಆಡಿಟ್ ಯಾರು ಮಾಡಿದ್ದಾರೆ ಅವರ ವರ್ಕಿನ ಕ್ವಾಲಿಟಿಯನ್ನು ನಮಗೆ ಮೆಷರ್ ಮಾಡಲಿಕ್ಕೆ ದಿಸ್ ಆಡಿಟ್ ನೋಟ್ಬುಕ್ ವಿಲ್ ಹೆಲ್ಪ್. ಓಕೆ, ಒಂದು ಕ್ಲಾಸ್ ಎಲ್ಲರೂ ಕೇಳ್ತಾರೆ, ಸರಿ, ಆ ಪಾಯಿಂಟ್ ಬುಕ್ ನೋಡಿದಾಗ ಗೊತ್ತಾಗ್ತದೆ ಎಷ್ಟು ಮಂದಿ ಎಷ್ಟು ಚಂದ ನೋಡಿರ್ತಾರೆ ಕ್ಲಾಸ್ ಕೇಳಿದ್ದಾರೆ ಅಂತ ಹೇಳಿ. ಅದರ ಬರೆದ ಮೆಥಡಲ್ಲಿ ಏನು ನಮಗೆ ಗೊತ್ತಾಗ್ತದೆ ಯಾರು ಎಷ್ಟು ಚೆನ್ನಾಗಿ ಕ್ಲಾಸ್ ಕೇಳಿದ್ದಾರೆ ಅಂತೇಳಿ, ಅಲ್ವಾ? ಸೊ ಅದೇ ತರಹ ಆಡಿಟ್ ನೋಟ್ಬುಕ್ಕಲ್ಲಿ ಆಡಿಟರ್ಸ್ ಹೇಗೆ ವರ್ಕ್ ಮಾಡಿದ್ದಾರೆ ಎನ್ನುವುದರ ಪ್ರೂಫ್ ಅದು. ಅವರ ಎಫಿಷಿಯನ್ಸಿ, ಎಬಿಲಿಟಿ ಹೇಗಿದೆ ಎನ್ನುವುದನ್ನು ಅಸೆಸ್ ಮಾಡಲಿಕ್ಕೆ ಇಟ್ ವಿಲ್ ಹೆಲ್ಪ್ ಅಂತ ಅರ್ಥ. ದ ಕಂಟೆಂಟ್ಸ್ ಆಫ್ ದ ಆಡಿಟ್ ನೋಟ್ಬುಕ್ ಇಂಡಿಕೇಟ್ ಟು ದ ಆಡಿಟರ್ ದ ಪೇನ್ಸ್ ಆ್ಯಂಡ್ ಎಫರ್ಟ್ಸ್ ಟೇಕನ್ ಬೈ ದ ಆಡಿಟ್ ಸ್ಟಾಫ್ ಆ್ಯಂಡ್ ದ ಸಿನ್ಸಿಯಾರಿಟಿ ವಿತ್ ವಿಚ್ ದ ಆಡಿಟ್ ಸ್ಟಾಫ್ ಹ್ಯಾಸ್ ವರ್ಕ್ಡ್. ಈ ಮೇಯ್ನ್ ಆಡಿಟರಿಗೆ ಹೇಗೆಲ್ಲ ಅವರು ಆಡಿಟ್ ಸ್ಟಾಫ್ ಯಾರಿದ್ದಾರೆ ಅವರು ಹೇಗೆಲ್ಲ ವರ್ಕ್ ಮಾಡಿದ್ದಾರೆ ಎನ್ನುವುದರ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತದೆ ವಿತ್ ದಿಸ್ ಆಡಿಟ್ ನೋಟ್ಬುಕ್. ಓಕೆ, ವಾಟ್ ಎವರ್ ದ ಎಫರ್ಟ್ ದೇ ಹ್ಯಾವ್ ಪುಟ್ ದೇರ್, ಎವ್ರಿಥಿಂಗ್ ಕ್ಯಾನ್ ಸೀನ್. Fourth one, it can serve as an evidence in the court of law if a suit is filed against the auditor for negligence of duty. Okay, that you know, ಏನಾದರೂ ಕ್ಲೈಮ್ ಅಂದರೆ ಲಾ ಆಗಿ ಏನಾದರೂ ಅಂದರೆ ನಾನೇನು ಹೇಳ್ತಿದ್ದೇನೆಂದರೆ, ಯಾರಾದರೂ ಆಡಿಟರ್ ವರ್ಕ್ ಕರೆಕ್ಟಾಗಿ ಮಾಡಲಿಲ್ಲ ಅಂತ ಹೇಳಿ ಲಾದಲ್ಲಿ ಸ್ಯೂ ಮಾಡಿದರೆ, ಅಂದರೆ ಕಾನೂನು ರೀತಿಯ ಕ್ರಮ ಏನಾದರೂ ಕೈಗೊಂಡಾಗ ದಿಸ್ ಆಡಿಟ್ ನೋಟ್ಬುಕ್ ವಿಲ್ ಹೆಲ್ಪ್ ಹಿಮ್ ಆ್ಯಸ್ ಅ ಎವಿಡೆನ್ಸ್. ಎಸ್, ಐ ಹ್ಯಾವ್ ವರ್ಕ್ ದಿಸ್, ಈ ಡೇಟಿಗೆ ಇಷ್ಟಿಷ್ಟು ನಾನು ವರ್ಕ್ ಮಾಡಿದ್ದೇನೆ, ಅದು ಇದರ ಪ್ರೂಫ್ ಇದು ಅಂತ ಹೇಳಿ ದಿಸ್ ಆಡಿಟ್ ನೋಟ್ಬುಕ್ ವಿಲ್ ಹೆಲ್ಪ್ ಆ್ಯಸ್ ಆ್ಯನ್ ಎವಿಡೆನ್ಸ್. ಕರೆಕ್ಟಾ? ಇಟ್ ವಿಲ್ ಹೆಲ್ಪ್ ಆ್ಯಸ್ ಆ್ಯನ್ ಎವಿಡೆನ್ಸ್. ಓಕೆ, then what? It is helpful to the auditor to great extent in future, especially in the subsequent audits of the same concern. Subsequent ಅಂದರೆ the next year. ನಾನು ಹೇಳಿದ್ದೆ in the last class 2020ಗೆ ಸಬ್ಸಿಕ್ವೆಂಟ್ ಯಾವುದು, ನೆಕ್ಸ್ಟ್ ಬರೋದು ಯಾವುದು 21. ಅದೇ ತರಹ ದ ಸಬ್ಸಿಕ್ವೆಂಟ್ ನಂತರದ ವರ್ಷಗಳು ಅಂತ ಅರ್ಥ. ಓಕೆ, ಇದೇನಾಗ್ತದೆ, ದಿಸ್ ಆಡಿಟ್ ನೋಟ್ಬುಕ್ ವಿಲ್ ಹೆಲ್ಪ್ ಇನ್ ದ ಫ್ಯೂಚರ್.
ಸೇಮ್ ಕನ್ಸರ್ನ ಆಡಿಟಿಂಗ್ ಪುನಃ ಮಾಡ್ತೇವಲ್ವ, ಪ್ರತಿ ವರ್ಷ ನಮಗೆ ಆಡಿಟಿಂಗ್ ಕೊಡ್ತಾರಾದರೆ ದಿಸ್ ಆಡಿಟ್ ನೋಟ್ಬುಕ್ ವಿಲ್ ಹೆಲ್ಪ್. ಕರೆಕ್ಟ್? ಲಾಸ್ಟ್ ಇಯರ್ ಹೇಗೆ ಟ್ರಾನ್ಸಾಕ್ಷನ್ ಇರ್ತದೋ ಅದೇ ತರಹ ಈ ವರ್ಷ ಕೂಡ ಅವರ ಟ್ರಾನ್ಸಾಕ್ಷನ್ ಅದೇ ಥರ ಇರ್ತದೆ. ಬಿಸ್ನೆಸ್ ಡಿಫ್ರೆಂಟ್ ಆದಾಗ ಮಾತ್ರ ಟ್ರಾನ್ಸಾಕ್ಷನ್ ಚೇಂಜ್ ಆಗ್ತದೆ. ಓಕೆ, ಅಮೌಂಟ್ ಚೇಂಜಸ್ ಇರ್ಬೋದು, ಬಟ್ ದ ಮೆಥಡ್, ದ ಟ್ರಾನ್ಸಾಕ್ಷನ್ ವಿಲ್ ಬಿ ದ ಸೇಮ್. ಸೊ ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್, ದಿಸ್ ಈಸ್ ಅಡ್ವಾಂಟೇಜಸ್ ವಿತ್ ಎಕ್ಸ್ಪ್ಲನೇಷನ್. ಫಸ್ಟ್ ಒನ್, ಫೆಸಿಲಿಟೇಟ್ಸ್ ಆಡಿಟ್ ವರ್ಕ್. ಫೆಸಿಲಿಟೇಟ್ಸ್ ಆಡಿಟ್ ವರ್ಕ್ ಅಂದರೆ ಹೇಗೆ? ಆಡಿಟ್ ನೋಟ್ಬುಕ್ ಇರುವ ಕಾರಣದಿಂದ ಆಡಿಟ್ ವರ್ಕ್ ಸಲೀಸಾಗಿ ಈಸಿಯಾಗಿ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಓಕೆ, ಈ ಆಡಿಟ್ ಪ್ಲ್ಯಾನಿಗೆ ನಾವೇನು ಹೇಳಿದ್ದೆವು? ಫಸ್ಟ್ ಒನ್ನ ಆಡಿಟ್ ಪ್ರೋಗ್ರಾಮ್, ಕರೆಕ್ಟ್ ಅಲ್ವಾ? ಆಡಿಟ್ ಪ್ರೋಗ್ರಾಮ್. ಈ ಆಡಿಟ್ ಪ್ರೋಗ್ರಾಮಲ್ಲಿ ನಾವೆಲ್ಲ ಪ್ಲ್ಯಾನ್ ಮಾಡಿರ್ತೇವೆ, ಅದು ಮೊದಲೇ ಪ್ಲ್ಯಾನ್ ಮಾಡಿಟ್ಟಿರ್ತೇವೆ. ಬಟ್ ಈ ಆಡಿಟ್ ನೋಟ್ಬುಕ್ಕಲ್ಲಿ ಹೇಗೆ, ನಾವು ವರ್ಕ್ ಮಾಡ್ತಾ ಏನೆಲ್ಲ ನಮಗೆ ಡೌಟ್ಸ್ ಬಂತು, ಏನೆಲ್ಲ ಕ್ವೆರೀಸ್ ಇದೆ, ಯಾವುದೆಲ್ಲ ವೆರಿಫಿಕೇಷನಿಗೆ ನೆಕ್ಸ್ಟ್ ಇಡ್ಲಿಕ್ಕಿದೆ, ಏನೆಲ್ಲ ಕ್ಲಾರಿಫಿಕೇಷನ್ಸ್ ಬೇಕು, ಇದೆಲ್ಲ ನಾವು ನೋಟ್ ಮಾಡಿಡ್ತೇವಲ್ವಾ. ಆ ನೋಟ್ ಮಾಡಿ ಇಡುವುದರಿಂದ ನಮಗೆ ಪುನಃ ತಿರುಗಿಸಿ ನೆಕ್ಸ್ಟ್ ಮೊದಲನೇ ಪೇಜಿಗೆ ಹೋಗಬೇಕಾಗಿಲ್ಲ, ವರ್ಕಲ್ಲಿ ಸ್ಟಾಪ್ ಆಗೋದಿಲ್ಲ. ಸೊ ಇಟ್ ಫೆಸಿಲಿಟೇಟ್ಸ್ ಆಡಿಟ್ ವರ್ಕ್ ಕಂಟಿನ್ಯೂಸ್ಲಿ. ಆಡಿಟ್ ವರ್ಕ್ ನಡೆಯುವಂತೆ ನೋಡಿಕೊಳ್ತದೆ ಆಡಿಟ್ ನೋಟ್ಬುಕ್. ಲೆಟ್ಸ್ ಸಿ ವಾಟ್ ಈಸ್ ದ್ಯಾಟ್. ಇಟ್ ಫೆಸಿಲಿಟೇಟ್ಸ್ ದ ವರ್ಕ್ ಆಫ್ ಆನ್ ಆಡಿಟರ್ ಆಸ್ ಆಲ್ ಇಂಪಾರ್ಟೆಂಟ್ ಡೀಟೇಲ್ಸ್ ಅಬೌಟ್ ದ ಆಡಿಟರ್ ರೆಕಾರ್ಡೆಡ್ ಇನ್ ದ ನೋಟ್ಬುಕ್, ವಿಚ್ ದ ಆಡಿಟ್ ಕ್ಲರ್ಕ್ ಕೆನಾಟ್ ರಿಮೆಂಬರ್ ಎವ್ರಿಥಿಂಗ್ ಅಟ್ ಆಲ್ ದ ಟೈಮ್. ಕರೆಕ್ಟ್? ಎವ್ರಿಥಿಂಗ್ ಈಸ್ ರೆಕಾರ್ಡೆಡ್ ದೇರ್. ಒಬ್ಬ ಮನುಷ್ಯನಿಗೆ ಎಲ್ಲ ವಿಷಯಗಳು ಕೂಡ ನೆನಪಿಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಆಡಿಟ್ ನೋಟ್ಬುಕ್ ಏನು ಮಾಡ್ತದೆ, ಯಾವುದೆಲ್ಲ ಕ್ವೆರೀಸ್ ಇದೆ, ನೆಕ್ಸ್ಟ್ ಕೇಳಲಿಕ್ಕಿರುವಂಥದ್ದು ಅಥವಾ ಡೌಟ್ ಇರುವಂಥದ್ದು ಎಲ್ಲವನ್ನು ಮಾತ್ರ, ಅದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ನೋಟ್ ಮಾಡಲಿಕ್ಕೆ ಮಾತ್ರ ನಾವು ಅದನ್ನು ಯೂಸ್ ಮಾಡ್ತೇವೆ. ಸೊ ಇಟ್ ವಿಲ್ ಹೆಲ್ಪ್ ಅಂತ ಹೇಳ್ತಾರೆ. ಇಟ್ ಹೆಲ್ಪ್ಸ್ ಇನ್ ರಿಮೆಂಬರಿಂಗ್ ಆ್ಯಂಡ್ ರಿಕಾಲಿಂಗ್ ದ ಇಂಪಾರ್ಟೆಂಟ್ ಮ್ಯಾಟರ್ಸ್ ರಿಲೇಟಿಂಗ್ ಟು ದ ಆಡಿಟ್ ವರ್ಕ್. ಡಿಡ್ ಯು ಗೆಟ್ ಇಟ್? ಸೆಕೆಂಡ್ ಒನ್, ಪ್ರಿಪ್ರೇಷನ್ ಆಫ್ ಆಡಿಟ್ ರಿಪೋರ್ಟ್. ಓಕೆ, ಆಡಿಟ್ report. Audit notebook helps in providing required data for preparing the audit report. An auditor examines the audit notebook before preparing and finalizing the audit report. Understood? ಒಂದು ಆಡಿಟ್ ರಿಪೋರ್ಟ್ ಮಾಡಲಿಕ್ಕೆ ದಟ್ ದೋಸ್ ಆಡಿಟ್ ನೋಟ್ಬುಕ್ will help in the very extent. ತುಂಬ ಚೆನ್ನಾಗಿ ಅದು ಹೆಲ್ಪ್ ಮಾಡ್ತದೆ. ಹೇಗೆ ಅಂತ ಹೇಳಿದರೆ, ದ ಆಡಿಟ್ ನೋಟ್ಬುಕ್ contains all the important points regarding the audit. Okay, whatever it is there, good or bad, okay, everything is included in the audit notebook, the important points. So it is very useful to the auditor to prepare the auditing report. Audit report ಅರ್ಥ ಆಯ್ತಾ? ಆಡಿಟ್ ರಿಪೋರ್ಟನ್ನು ಮಾಡಲಿಕ್ಕೆ ಆಡಿಟರಿಗೆ ಆಡಿಟ್ ನೋಟ್ಬುಕ್ ಹೆಲ್ಪ್ ಮಾಡ್ತದೆ, ಬಿಕಾಸ್ ಇಟ್ ಕಂಟೈನ್ಸ್ ಆಲ್ ದೋಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ವಿಚ್ ಈಸ್ ನೆಸಸರಿ ಫಾರ್ ದ ಪ್ರಿಪ್ರೇಷನ್ ಆಫ್ ಆಡಿಟ್ ರಿಪೋರ್ಟ್. ಥರ್ಡ್ ಒನ್, ಸರ್ವ್ಸ್ ಆಸ್ ಡಾಕ್ಯುಮೆಂಟರಿ ಎವಿಡೆನ್ಸ್. ಸರ್ವ್ಸ್ ಆಸ್ ಡಾಕ್ಯುಮೆಂಟರಿ ಎವಿಡೆನ್ಸ್ ಯಾವುದ್ರದ್ದು? ಇನ್ ದ ಕೇಸ್ ಆಫ್ ಲಾ, ಇಫ್ ಎನಿಥಿಂಗ್ ಹ್ಯಾಪನ್ಡ್ ಫಾರ್ ದ ಆಡಿಟರ್, ಬಿಕಾಸ್ ಯಾರಾದರೂ ಕೇಸ್ ಹಾಕಿದ್ದಾರೆ ಫಾರ್ ನೆಗ್ಲಿಜೆನ್ಸ್ ಅಥವಾ ಹಿ ಈಸ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ, ಹಿ ಗೇವ್ ಫೇಕ್ ಆಡಿಟ್ ರಿಪೋರ್ಟ್ ಅಂತೆಲ್ಲ ಏನಾದರೂ ಲಾ ರೂಪದಲ್ಲಿ ಅಥವಾ ಲಾ ಮುಖಾಂತರ ಏನಾದರೂ ಕೇಸ್ ಹಾಕಿದಾಗ, ದಿಸ್ ಆಡಿಟ್ ನೋಟ್ಬುಕ್ ವಿಲ್ ಸರ್ವ್ ಆಸ್ ಆನ್ ಎವಿಡೆನ್ಸ್. ಫೋರ್ತ್ ಒನ್, ಸರ್ವ್ಸ್ ಆಸ್ ಅ ಗೈಡ್. ಸೊ ಒಂದು ವರ್ಡ್ ಕೇಳಿದಾಗಲೇ ಅದರ ಏನದರ ಎಕ್ಸ್ಪ್ಲನೇಷನ್ ಅಂತ ನಿಮಗೆ ಗೊತ್ತಾಗಬೇಕು. ಸರ್ವ್ಸ್ ಆಸ್ ಅ ಗೈಡ್. ಯಾಕೆ ಗೈಡ್ ಅಂತ ಬಂತು? ಬಿಕಾಸ್ ಸೇಮ್ ಕನ್ಸರ್ನಿಗೆ ಅದೇ ಆಡಿಟ್ ನೋಟ್ಬುಕ್ಕು ನೆಕ್ಸ್ಟ್ ಇಯರಿಗೆ, ಸಬ್ಸಿಕ್ವೆಂಟ್ ಇಯರ್ಸಿಗೆ ಏನಾಗ್ತದೆ, ಅದು ಗೈಡ್ ರೀತಿ ಒಂದು ಮಾಹಿತಿಯ ರೂಪದಲ್ಲಿ ಆಗ್ತದೆ ಅಲ್ವಾ? ಒಂದು ಗೈಡ್ ಅಂದರೆ ಗೊತ್ತಾಗ್ತದಲ್ವ ನಿಮಗೆ? ಇಟ್ಸ್ ವಿಚ್ ಕಂಟೈನ್ಸ್ ದ ಡೀಟೇಲ್ಸ್, ಇನ್ಫಾರ್ಮೇಷನ್ಸ್ ಟು ಮೂವ್ ಫರ್ದರ್. ಗೈಡ್ ಅಂದರೆ ಗೊತ್ತಿದೆ ಅಲ್ವಾ? ಮಾರ್ಗದರ್ಶಕ. ಕರೆಕ್ಟ್. When an audit assistant is changed before the completion of the audit work, audit notebook serves as a guide in completion of balance work. ಓಕೆ, ಆಡಿಟ್ ನೋಟ್ಬುಕ್ ಏನು ಮಾಡ್ತದೆ, ಎಲ್ಲ ಪಾಯಿಂಟನ್ನು ಇನ್ಕ್ಲೂಡ್ ಮಾಡಿರ್ತದೆ, ವರ್ಕ್ ಆದ ಹಾಗೆ ಇನ್ಕ್ಲೂಡ್ ಮಾಡಿರ್ತದೆ, ಮತ್ತು ಆಡಿಟ್ ಪ್ರೋಗ್ರಾಮ್ ಎನ್ನುವುದು ಕೂಡ ಇರ್ತದೆ. ನೆಕ್ಸ್ಟ್ ಇದು ವರ್ಕ್ ಅಂತ ಹೇಳಿ ಆಡಿಟ್ ಪ್ರೋಗ್ರಾಮ್ ಕೂಡ ಮಾಡಿರ್ತಾರೆ. ಸೊ ಇದೆಲ್ಲ ಇರುವಾಗ ಸಪೋಸ್ ಎಲ್ಲಿಯಾದರೂ ಯಾವ ಆಡಿಟರಿಂದ ವರ್ಕ್ ನಡೀತಿತ್ತೋ, ಆಡಿಟ್ ಸ್ಟಾಫ್ ಕೆಳಗಿರುವವರು ಅಂತ ಅಂದ್ಕೊಳ್ಳಿ, ಅವರು ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ, ಇನ್ನೊಬ್ಬರು ಬಂದಾಗ ಅವರಿಗೆ ಕಂಪ್ಲೀಟ್ ಮಾಡಲಿಕ್ಕೂ ಸಾಧ್ಯವಾಗ್ತದೆ ಬಿಕಾಸ್ ಆಫ್ ದಿಸ್ ಆಡಿಟ್ ನೋಟ್ಬುಕ್. ಅವರು ಅದನ್ನು ನೋಟ್ ಮಾಡಿಕೊಂಡು ನೋಡಿ ಎಲ್ಲಿ ತನಕ ವರ್ಕ್ ಆಗಿದೆ, ಯಾವ ರೀತಿಯಲ್ಲಿ ಆಗಿದೆ, ಯಾವ ರೀತಿಯಲ್ಲಿ ನಾವಿನ್ನು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಎಲ್ಲ ಕೂಡ ನೋಟ್ಬುಕ್ಕಲ್ಲಿ ಗೊತ್ತಾಗ್ತದೆ. ಅಂಡರ್ಸ್ಟುಡ್? ಇಟ್ ಆಲ್ಸೋ ಆ್ಯಕ್ಟ್ಸ್ ಆಸ್ ಅ ಗೈಡ್ ಫಾರ್ ಕ್ಯಾರಿಂಗ್ ಆನ್ ಸಬ್ಸಿಕ್ವೆಂಟ್ ಆಡಿಟ್ಸ್.
ಇನ್ನು ಫ್ಯೂಚರ್ ಇಯರ್ಸಲ್ಲಿ ಇಫ್ ಯು ಗೆಟ್ ದ ಸೇಮ್ ಆಡಿಟ್ ಆಫ್ ದೋಸ್ ಕನ್ಸರ್ನ್, ಅದೇ ಕನ್ಸರ್ನ್ನ ಬಿಸ್ನೆಸ್ನ ಆಡಿಟ್ ನಿಮಗೆ ಸಿಕ್ಕಾಗ ದಿಸ್ ಆಡಿಟ್ ನೋಟ್ಬುಕ್ ವಿಲ್ ಹೆಲ್ಪ್ ಆಸ್ ಅ ಗೈಡ್. ಫಿಫ್ತ್ ಒನ್, ಇವ್ಯಾಲ್ಯುವೇಟಿಂಗ್ ವರ್ಕ್ ಆಫ್ ಆಡಿಟ್ ಸ್ಟಾಫ್. ಇವ್ಯಾಲ್ಯುವೇಟಿಂಗ್ ಅಂದರೆ ಪರಿಶೀಲನೆ ಮಾಡುವುದು ಅಥವಾ ಮೌಲ್ಯಮಾಪನ ಮಾಡುವುದು ಅಂತ ಹೇಳ್ಬೋದು. ಓಕೆ, ಇಟ್ ಹೆಲ್ಪ್ಸ್ ಟು ಅಸೆಸ್ ದ ವರ್ಕ್ ಪರ್ಫಾರ್ಮ್ಡ್ ಬೈ ದ ಆಡಿಟ್ ಸ್ಟಾಫ್ ಆ್ಯಂಡ್ ಹೆಲ್ಪ್ಸ್ ಇನ್ ಇವ್ಯಾಲ್ಯುವೇಟಿಂಗ್ ದೇಯರ್ ಲೆವೆಲ್ ಆಫ್ ಎಫಿಷಿಯನ್ಸಿ. ಅದು ನಾನು ಹೇಳಿದೆ ಆಲ್ರೆಡಿ, ಏನು ಆಡಿಟ್ ನೋಟ್ಬುಕ್ಕಲ್ಲೆಲ್ಲ ವರ್ಕ್ಗಳು ಮಾಡಿದ್ದೆಲ್ಲ ಬರೆದಿರುವ ಕಾರಣ, ರೆಕಾರ್ಡ್ ಮಾಡಿರುವ ಕಾರಣ ಅವ್ರು ಎಷ್ಟು ವರ್ಕ್ ಮಾಡಿದ್ದಾರೆ, ಎಷ್ಟು ಎಬಿಲಿಟಿ ಹಾಕಿ ವರ್ಕ್ ಮಾಡಿದ್ದಾರೆ, ವಾಟ್ ಎವರ್ ದ ಎಫರ್ಟ್ಸ್ ದೇ ಹ್ಯಾವ್ ಪುಟ್ ದೇರ್, ಎವ್ರಿಥಿಂಗ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ವಿ ಕ್ಯಾನ್ ಅಸೆಸ್. ಓಕೆ, ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗಲಿಕ್ಕೆ ಈ ಆಡಿಟ್ ನೋಟ್ಬುಕ್ ಹೆಲ್ಪ್ ಮಾಡ್ತದೆ. ಸಿಕ್ಸ್ತ್ ಒನ್ ಇಸ್ ಫಿಕ್ಸೇಷನ್ ಆಫ್ ರೆಸ್ಪಾನ್ಸಿಬಿಲಿಟಿ. Audit notebook helps in fixing responsibility on concerned clerk who is responsible for any undetected errors and frauds in the course of audit. Fixation of responsibility ಅಂದರೆ ಏನು? ಆಡಿಟ್ ನೋಟ್ಬುಕ್ಕು ಮೊದಲೇ ಆಡಿಟ್ ಪ್ರೋಗ್ರಾಮಲ್ಲಿ ಎಲ್ಲ ಕೂಡ ರೆಸ್ಪಾನ್ಸಿಬಿಲಿಟಿಗಳನ್ನು ಫಿಕ್ಸ್ ಮಾಡಿಕೊಡಲಾಗಿರ್ತದೆ. ಈ ಆಡಿಟರಿಗೆ ಅಥವಾ ಆಡಿಟ್ ಸ್ಟಾಫಿಗೆ ಇಷ್ಟು ವರ್ಕ್, ಎಲ್ಲಿ ಮಿಸ್ ಆಯಿತು, ಸಪೋಸ್ ಎಲ್ಲಿಯಾದರೂ ಅನ್ಡಿಟೆಕ್ಟೆಡ್ ಫ್ರಾಡ್ ಇದ್ದಲ್ಲಿ ಫೈನಲಿ ಆಡಿಟ್ ರಿಪೋರ್ಟ್ ಮಾಡುವಾಗ ಯಾವುದಾದ್ರೊಂದು ಫ್ರಾಡ, ಏನಾದರೊಂದು ಮಿಸ್ ಆಯಿತು, ಅವ್ರಿಗೆ ಗೊತ್ತಾಗಲಿಲ್ಲ ಅಂತ ಅಂದ್ಕೊಂಡ್ರೆ ಯಾವ ಕೋರ್ಸ್ನಲ್ಲಿ, ಯಾವ ಸ್ಟೇಜಸ್ನಲ್ಲಿ ಅದು ಬಂದಿತ್ತು ಅಂತೇಳಿ ಮತ್ತೆ ಮೇಯ್ನ್ ಆಡಿಟರಿಗೆ ಗೊತ್ತಾದಾಗ ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್ ಹೂ ವಾಸ್ ದ ಆಡಿಟರ್ ದೇರ್. ಓಕೆ, ಅಲ್ಲಿ ಯಾರು ಆಡಿಟ್ ಮಾಡಿದ್ದು, ಯಾವ ಸ್ಟಾಫ್ ಮಾಡಿದ್ದು ಅಂತೇಳಿ ಯು ಕ್ಯಾನ್ ಫೈಂಡ್ ಔಟ್. ಓಕೆ, ಆ್ಯಂಡ್ ಅದು ಬರದ ಹಾಗೆ ಮಾಡಲಿಕ್ಕೆ ದಿಸ್ ಆಡಿಟ್ ನೋಟ್ಬುಕ್ ವಿಲ್ ಹೆಲ್ಪ್ ಟು ಮೇಂಟೈನ್ ದೋಸ್ ಫಿಕ್ಸೇಷನ್ ಆಫ್ ರೆಸ್ಪಾನ್ಸಿಬಿಲಿಟಿ. ಇವರಿಗೆ ಇಷ್ಟೇ ಅಂತೇಳಿ, ಅಷ್ಟು ನಿಮಗೆ ವರ್ಕ್ ಇಷ್ಟಂತೇಳಿ ಹೇಳಿ ಕೊಟ್ಟಾಗ ಯು ವಿಲ್ ಬಿ ವರ್ಕಿಂಗ್ ಇನ್ ದ ಗುಡ್ ಮ್ಯಾನರ್. ಯಾವುದೇ ಎರರ್ಸ್ ಅಥವಾ ಫ್ರಾಡ್ಸ್ ಮಿಸ್ ಆಗದ ಹಾಗೆ ಯು ವಿಲ್ ವರ್ಕ್. ದಿಸ್ ಇಸ್ ಒನ್ ಅಡ್ವಾಂಟೇಜ್. ಅಂಡರ್ಸ್ಟುಡ್? ಸೆವೆಂತ್ ಒನ್, ನೋ ಡಿಸ್ಲೊಕೇಶನ್ ಆಫ್ ಆಡಿಟ್ ವರ್ಕ್. ಅಂದರೆ ಆಚೆ ಈಚೆ ಆಗುವುದಿಲ್ಲ, ಯಾವುದೇ ವರ್ಕ್ಗಳು ಆಚೆ ಈಚೆ ಆಗುವುದಿಲ್ಲ. ಎವ್ರಿಥಿಂಗ್ ಈಸ್ ನೋಟೆಡ್ ಫಸ್ಟ್ ಆಫ್ ಆಲ್ ಇನ್ ದ ಆಡಿಟ್ ಪ್ರೋಗ್ರಾಮ್, ದೆನ್ ಎವ್ರಿಥಿಂಗ್ ಈಸ್ ಮೆನ್ಷನ್ಡ್ ಅಗೇನ್. ದೋಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆರ್ ಮೆನ್ಷನ್ಡ್ ಇನ್ ಅಗೇನ್ ಇನ್ ದ ಆಡಿಟ್ ನೋಟ್ಬುಕ್. ಸೊ ದೆರ್ ಈಸ್ ವೆರಿ ಲೆಸ್ ಆರ್ ರೇರ್ ಚಾನ್ಸಸ್ ಆಫ್ ಡಿಸ್ಲೊಕೇಶನ್. ಓಕೆ, ವರ್ಕ್ಗಳು ಆಚೆ ಈಚೆ ಆಗುವುದು ಅಥವಾ ಬರೆದಿಡುವುದು ಆಚೆ ಈಚೆ ಆಗುವ ಯಾವುದೇ ಚಾನ್ಸಸ್ಗಳು ಇಲ್ಲ. ಡಿಡ್ ಯು ಗೆಟ್ ಇಟ್? An audit notebook contains all important details about audit. Hence, any changes in the audit staff will not disturb or dislocate the audit work. Okay, even if it is the audit staff or audit work, ಯಾವುದೇ ಕೂಡ ಆಚೆ ಈಚೆ ಆಗುವ ಸಂಭವ ಇಲ್ಲ. ಏನಾದರೂ ಆದರೂ ಕೂಡ ಇಫ್ ಎನಿಬಡಿ ಕಮ್ಸ್, ಯಾರಾದರೂ ಆಡಿಟ್ ಸ್ಟಾಫ್ನದು ನಾನು ಹೇಳಿದೆ ಅಲ್ವಾ, ಯಾರಾದರೂ ಕಂಟಿನ್ಯೂ ಮಾಡಲಿಕ್ಕೆ ಆಗದಿದ್ದರೂ ಇನ್ನೊಬ್ಬರು ಕೂಡ ಕಂಟಿನ್ಯೂ ಮಾಡುವಂತಹ ಎಲ್ಲ ಫೆಸಿಲಿಟಿ ಕೂಡ ಇರ್ತದೆ. ಅವರಿಗೆ ಬೇಕಾದೆಲ್ಲ ಇನ್ಫಾರ್ಮೇಷನ್ ಕೂಡ ಎಲ್ಲಿ ತನಕ ಆಯಿತು, ಎವ್ರಿಥಿಂಗ್ ಈಸ್ ಗಿವನ್ ದೇರ್, ಇಟ್ ಈಸ್ ದೇರ್ ಆ್ಯಂಡ್ ದೇ ಕ್ಯಾನ್ ಕಂಟಿನ್ಯೂ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ಡಿಸ್ಅಡ್ವಾಂಟೇಜಸ್ ಆಫ್ ಆಡಿಟ್ ನೋಟ್ಬುಕ್. ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್? ಫಸ್ಟ್ ಒನ್ ಈಸ್, if the audit notebook is not prepared carefully and properly, it can be used in a court of law as an evidence of negligence on the part of the auditor. ಅಂಡರ್ಸ್ಟುಡ್? ಹೇಗೆ ನಾನು ಫಸ್ಟ್ ಒನ್ ಪಾಯಿಂಟ್ ಹೇಳಿದೆ, ಇಫ್ ಯಾರಾದರೂ ಹೊರಗಿನವರು ಅಥವಾ ಬಿಸ್ನೆಸ್ ಆಡಿಟರ್ನ ವರ್ಕ್ ಕರೆಕ್ಟ್ ಆಗಿಲ್ಲ, ಹಿ ಈಸ್ ನಾಟ್ ಗಿವನ್ ದ ಎಕ್ಸಾಕ್ಟ್ ಆಡಿಟ್ ರಿಪೋರ್ಟ್ ಅಂತ, ಅಥವಾ ಹಿ ಈಸ್ ನಾಟ್ ಡಿಡ್ ದ ಆಡಿಟ್ ವರ್ಕ್ ಪ್ರಾಪರ್ಲಿ ಏನಾದರೂ ಹೇಳಿ ಕೇಸ್ ಮಾಡಿದರೆ, ವೆದರ್ ಇಫ್ ಹಿ ಈಸ್ ಸ್ಯೂಡ್ ಅಂತ ಅಂದ್ಕೊಳ್ಳಿ, ಇನ್ ದ್ಯಾಟ್ ಕೇಸ್ ದ್ಯಾಟ್ ಆಡಿಟ್ ನೋಟ್ ಬುಕ್ ವಿಲ್ ಬಿ ಆ್ಯಕ್ಟೆಡ್ ಆಸ್ ಆನ್ ಎವಿಡೆನ್ಸ್ ಅಂತ ಹೇಳಿದೆ. ಯಾರ ಸೈಡಿಂದ? ಆಡಿಟರ್ನ ಸೈಡಿಂದ. ಅದೇ ರೀತಿ ಒಪೋಸಿಟ್ ಆಗಿ ಥಿಂಕ್ ಮಾಡಿ, ಎಲ್ಲಿಯಾದರೂ ಅವನು ವರ್ಕ್ ಮಾಡಲಿಲ್ಲ, ಹೌದು ನೋಟ್ಬುಕ್ಕಲ್ಲಿ ಕೂಡ ಯಾವುದೇ ನೋಟ್ ಮಾಡಲಿಲ್ಲ, ನಥಿಂಗ್ ಈಸ್ ದೇರ್, ಎಲ್ಲ ಕೂಡ ಅರ್ಧಂಬರ್ಧ ಇದೆ ಅಂತ ಅಂದ್ಕೊಳ್ಳಿ. ಸೊ ಆಗಲೂ ಅದು ಪ್ರೂಫೇ ತಾನೆ. ಏನಾಗ್ತದೆ, ಅವನು ವರ್ಕ್ ಮಾಡಲಿಲ್ಲ ಎನ್ನುವ ಪ್ರೂಫ್ ಅದು. Understood? If the audit notebook is not prepared properly and carefully, it is also serves as an evidence of negligence. ಅವನು ನೆಗ್ಲಿಜೆನ್ಸ್ ಆಗಿ ವರ್ಕ್ ಮಾಡಿದ್ದಾನೆ ಎನ್ನುವುದರ ಪ್ರೂಫ್ ಕೂಡ ಆಗಿರ್ತದೆ. ಸೆಕೆಂಡ್ ಒನ್, ಇಟ್ ಪ್ರಮೋಟ್ಸ್ ಅ ಫಾಲ್ಟ್ ಫೈಂಡಿಂಗ್ ಆ್ಯಟಿಟ್ಯೂಡ್ ಇನ್ ದ ಮೈಂಡ್ಸ್ ಆಫ್ ದ ಆಡಿಟ್ ಸ್ಟಾಫ್. ಓಕೆ, ಏನಾಗ್ತದೆ? ಸೆಕೆಂಡ್ ಒನ್, ಇಟ್ ಪ್ರಮೋಟ್ಸ್, ಆಡಿಟ್ ಸ್ಟಾಫ್ಗಳ ಮೈಂಡಲ್ಲಿ
ಏನು ಅಂತ ಬರ್ತದೆ, ಈ ಆಡಿಟ್ ನೋಟ್ಬುಕ್ ಯಾಕಿರುವುದು, ಬಿಸ್ನೆಸ್ಗಳ ಫಾಲ್ಟ್ ಎಲ್ಲಿದೆ ಅನ್ನೋದನ್ನು ಹುಡುಕ್ಲಿಕ್ಕೆ ಬೇಕಾಗಿ ನಾವು ಆಡಿಟ್ ನೋಟ್ಬುಕ್ಕನ್ನು ಮೇಂಟೈನ್ ಮಾಡ್ತಿದ್ದೇವೆ ಎನ್ನುವ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಏನು ಫಾಲ್ಟ್ ಫೈಂಡಿಂಗ್ ಆಟಿಟ್ಯೂಡ್ ಅಂತ ಹೇಳ್ತೇವೆ. ತಪ್ಪು ಕಂಡು ಹಿಡಿಯುವ ಆ್ಯಟಿಟ್ಯೂಡು, ಎಲ್ಲಿ ನೋಡಿದರೂ ತಪ್ಪು ಕಂಡು ಹಿಡಿಯುವುದು ಅಂತ ಒಂದು ಆ್ಯಟಿಟ್ಯೂಡು ಆಡಿಟ್ ಸ್ಟಾಫ್ಗಳ ಮೈಂಡಲ್ಲಿ ಬರುವ ಸಾಧ್ಯತೆ ಇರ್ತದೆ. ಇದೊಂದು ಡಿಸ್ಅಡ್ವಾಂಟೇಜ್. ಥರ್ಡ್ ಒನ್, ಇಟ್ ಮೇ ಕ್ರಿಯೇಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದ ಸ್ಟಾಫ್ ಆಫ್ ದ ಕ್ಲೈಂಟ್ ಆ್ಯಂಡ್ ದ ಆಡಿಟ್ ಸ್ಟಾಫ್. ಓಕೆ, ದಿಸ್ ಆಡಿಟ್ ನೋಟ್ಬುಕ್ ಎಲ್ಲವನ್ನು ಅವರು ಇಂಪಾರ್ಟೆಂಟ್ಗಳನ್ನು ನೋಟ್ ಮಾಡುವುದರಿಂದ ಮತ್ತು ಅದನ್ನು ಪದೇ ಪದೇ ಅವರಲ್ಲಿ ಕೇಳುವ ಕಾರಣ ಇಟ್ ಮೇ ಮೇಕ್ ಎನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದ ಸ್ಟಾಫ್ ಆಫ್ ದ ಕ್ಲೈಂಟ್, ಅಂದರೆ ಬಿಸ್ನೆಸ್ಗಳ ಸ್ಟಾಫ್ ಆ್ಯಂಡ್ ಆಡಿಟರ್ನ ಸ್ಟಾಫ್ ಅವರ ಮಧ್ಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವ ಚಾನ್ಸಸ್ ಈಸ್ ಮೋರ್. ವಿತ್ ಎಕ್ಸ್ಪ್ಲನೇಷನ್, ಫಸ್ಟ್ ಒನ್, ಫಾಲ್ಟ್ ಫೈಂಡಿಂಗ್ ಆ್ಯಟಿಟ್ಯೂಡ್. ಏನು ಫಾಲ್ಟ್ ಫೈಂಡಿಂಗ್ ಆ್ಯಟಿಟ್ಯೂಡ್ ಅಂದರೆ ಹೇಳಿದೆ ನಾನು, ದಿಸ್ ನೋಟ್ಬುಕ್ ಈಸ್ ಮೇಂಟೈನ್ ಟು ಫೈಂಡ್ ಔಟ್ ದ ಫಾಲ್ಟ್ಸ್ ವಾಟ್ ಎವರ್ ದ, ಯಾವುದೇ ಡಾಕ್ಯುಮೆಂಟಿಗೆ ಸಪೋರ್ಟರಿ ಡಾಕ್ಯುಮೆಂಟ್ ಇಲ್ಲದಾಗ ಅಥವಾ ಏನಾದರೂ ಸ್ಯಾಂಕ್ಷನ್ ಮಾಡಿದ್ದಾಗ ಅದರ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಇಲ್ಲ, ಪೇಪರ್ಸ್ ಇಲ್ಲ ಎಂದಾಗ ಇಲ್ಲ 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 ಅಂತ ಹೇಳುವ ಒಂದು ತಪ್ಪು ಕಂಡು ಹಿಡಿಯುವ ವಿಷಯ ಮಾತ್ರ ಇರ್ತದೆ ಆಡಿಟ್ ನೋಟ್ಬುಕ್ಕಲ್ಲಿ. ಸೊ ದಟ್ ಈಸ್ ಅ ಡಿಸ್ಅಡ್ವಾಂಟೇಜ್. ಸೆಕೆಂಡ್ ಒನ್ ಈಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದಟ್ ಐ ಹ್ಯಾವ್ ಸೆಡ್ there are two different types of categories in those when the audit is happening. Okay, audit staffs irtare and the company staff irtare. So when you are going and asking everything, every details and questioning them, there may be more chances of misunderstanding. Okay, ಅವರಿಗೆ ಏನು ಹೇಳ್ತೇವೆ ನಾವು, ಇರಿಟೇಷನ್ ಆಗ್ಬೋದಲ್ವಾ. ಸೊ ದೇರ್ ವಿಲ್ ಬಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಥರ್ಡ್ ಒನ್, ಇಂಪ್ರಾಪರ್ ಪ್ರಿಪ್ರೇಷನ್. Since it serves as a evidence in the court of law, it needs to be prepared with great caution. Understood? Improper preparation ಎಲ್ಲಿಯಾದರೂ ಆದರೆ, ನೋಟ್ಬುಕ್ ಅಲ್ವಾ, ರಫ್ ಬುಕ್ನಾಗೆ ಏನು ಅಷ್ಟೊಂದು ಕೇರ್ ತಗೊಳ್ಬೇಕಾಗಿಲ್ಲ ಎನ್ನುವ ಥಿಂಕಿಂಗ್ನಲ್ಲಿ ಇಫ್ ಯು ಡಿಡ್ ಇಟ್, ಇಂಪ್ರಾಪರಾಗಿ ನೀವೇನಾದರೂ ಪ್ರಿಪರೇಷನ್ ಮಾಡಿದಾಗ ನೀವು ಅದನ್ನು ಕೋರ್ಟಲ್ಲಿ ಯಾವಾಗಾದರೂ ಅಗತ್ಯ ಬಂದಾಗ ಯು ಕಾಂಟ್ ಸಬ್ಮಿಟ್ ಇಟ್, ಅದನ್ನು ಸಬ್ಮಿಟ್ ಮಾಡಲಿಕ್ಕಾಗೋದಿಲ್ಲ. Okay, so it should be created or prepared with a great caution. ತುಂಬ ಸೂಕ್ಷ್ಮವಾಗಿ ನೀಟಾಗಿ ಒಂದು ಎವಿಡೆನ್ಸ್ ರೂಪದಲ್ಲಿ ಪ್ರೆಸೆನ್ಸ್ ಮಾಡಲಿಕ್ಕೆ ಅರ್ಹತೆ ಇರುವಂತಹ ಒಂದು ಕಾಪಿಯಾಗಿ ನೀವು ಪ್ರಿಪೇರ್ ಮಾಡಬೇಕಾಗ್ತದೆ. ಸೊ ಇಫ್ ಇಟ್ ಈಸ್ ಇಂಪ್ರಾಪರ್ ಒನ್, ಇಟ್ ಈಸ್ ಒನ್ ಡಿಸ್ಅಡ್ವಾಂಟೇಜ್. ಅದರಿಂದ ಉಪಯೋಗಕ್ಕಿಂತ ವೇಸ್ಟೇಜ್ ಅಥವಾ ಲಾಸೇ ಹೆಚ್ಚು. When the notebook is prepared without due care, it cannot be used as a evidence. Clear? Fourth one, adverse effects on subsequent audits. Adverse effects ಅಂದರೆ ಏನು ಗೊತ್ತುಂಟ, ಒಪೋಸಿಟ್ ಎಫೆಕ್ಟ್ಸ್ ಅಂತ ಅರ್ಥ, ಉಲ್ಟಾ ಅಂತ. ಈಗ ನಾನು ಆಗ ಅಡ್ವಾಂಟೇಜಲ್ಲಿ ಹೇಳಿದ್ದೆ ಇಟ್ ವಿಲ್ ಸರ್ವ್ ಆಸ್ ಅ ಗೈಡ್ ಅಂತ. ಓಕೆ, ದಿಸ್ ಟೆಕ್ನಿಕ್ ಯು ಶುಡ್ ನೋ. ವೈಲ್ಸ್ ಟೆಲ್ಲಿಂಗ್ ಟು ದ ಅಡ್ವಾಂಟೇಜ್ ಯು ಹ್ಯಾವ್ ಟು ಸೇ ಎವ್ರಿಥಿಂಗ್ ಆ್ಯಸ್ ಅ ಎಸ್ ಇಟ್ ಈಸ್ ಗುಡ್ ಅಂತ ಹೇಳಿಕೊಂಡು ಹೋಗಬೇಕು. ವೆನ್ ಯು ಆರ್ ಮೂವಿಂಗ್ ಟುವರ್ಡ್ಸ್ ದ ಡಿಸ್ಅಡ್ವಾಂಟೇಜಸ್, ಇನ್ ದ ಅಡ್ವಾಂಟೇಜನ್ನೇ ನಾವು ಹೇಗೆ ತಿರುಗಿಸಿ ಡಿಸ್ಅಡ್ವಾಂಟೇಜ್ ಮಾಡ್ತೇವೆ ಅಂತ ನೋಡಿ. ಫಸ್ಟ್ ಒನ್ ಏನು ಹೇಳಿದೆ ನಾನು, ಸಬ್ಸಿಕ್ವೆಂಟ್ ಇಯರ್ಸಿಗೆ ಅಂದರೆ ಫ್ಯೂಚರ್ ಇಯರ್ಸಿಗೆ ಇವತ್ತು ನಾವು ಮಾಡಿದ ಆಡಿಟ್ ನೋಟ್ಬುಕ್ ಏನು ಮಾಡ್ತದೆ, ಹೆಲ್ಪ್ ಮಾಡ್ತದೆ, ಗೈಡಾಗಿ ಹೆಲ್ಪ್ ಮಾಡ್ತದೆ ಅಂತ. ಈಗೇನು ಹೇಳ್ತಿದ್ದಾರೆ, ಇಟ್ ವಿಲ್ ಬಿ ಗಿವ್ ಅ ಅಡ್ವರ್ಸ್ ಎಫೆಕ್ಟ್ ಅಂತ. ಅಂದರೆ ನೆಕ್ಸ್ಟ್ ನಾವು ಇನ್ನೊಂದು ವರ್ಷಕ್ಕೆ ಕಳೆದ ವರ್ಷದ ಆಡಿಟ್ ನೋಟ್ಬುಕ್ ಇದ್ದಾಗ ಈ ವರ್ಷ ಅಷ್ಟೊಂದು ಕೇರ್ ತಗೊಂಡು ಅಥವಾ ಕೆಲವೊಮ್ಮೆ ಮಾಡಲಿಕ್ಕೇ ಇಲ್ಲ, ಆಡಿಟ್ ನೋಟ್ಬುಕ್ ಪ್ರಿಪ್ರೇಷನೇ ಮಾಡಲಿಕ್ಕಿಲ್ಲ, ಅಂಥದ್ದೇ ಅದೇ ಕ್ವಶನ್ಸ್ಗಳನ್ನು ಅರೈಸ್ ಮಾಡ್ಬೋದು ಪುನಃ, ಅದಿದೆಯಾ ಇದು ಅಂತ ಅದನ್ನು ನೋಡಿಕೊಂಡೇ ಏನು ಇಲ್ಲಿಯ ನೆಕ್ಸ್ಟ್ ಇಯರ್ನ ಆಡಿಟ್ ವರ್ಕನ್ನು ಕಂಟಿನ್ಯೂ ಮಾಡಬಹುದು. ಸೊ ಇಟ್ ವಿಲ್ ಗಿವ್ ಅ ಅಡ್ವರ್ಸ್ ಎಫೆಕ್ಟ್ ಆನ್ ಸಬ್ಸಿಕ್ವೆಂಟ್ ಆಡಿಟ್ಸ್. ಕ್ಲಿಯರ್? Over. Thank you, and put your attendance in the comment section with your name and class section. Okay, thank you for your time. Next topic is working papers, audit working papers. Maintain your notes. Thank you.